ವಿಡಿಯೋ ಫುಲ್ ನೋಡಿ, ಚೆನ್ನಾಗಿರುತ್ತೆ. ನಿಮ್ಗೆ ತೋಟಕ್ಕೆ ಒಂದು ಡಾಲು ಥರ ಹುಲಿ ಏನಾದ್ರು ಬೇಕು ಅಂದರೆ ಕೋತಿ ಗೀತಿ ಓಡ್ಸೋಕ್ಕೆ ನಿಮ್ಗೆ ಈ ಥರದ್ದು ಒಂದು ಸಿಗುತ್ತೆ. ಅಮೆಝಾನಲ್ಲಿ ತೊಗೋಬೋದು. ಡಿಟ್ಟೋ ಹಿಂಗೆ ಕಾಣುತ್ತೆ ಅಂದರೆ ನಿಜವಾದ ಹುಲಿ ಥರ ಕಾಣುತ್ತೆ ನೋಡಿ. ಇಲ್ಲಿ ಬಾಲ ಕಾಣಿಸ್ತಿರ್ಬೋದು, ಅಥವಾ ಹಿಂದ್ಗಡೆ ಕಾಲ್ಗಳಾಗಿರ್ಬೋದು, ಕತ್ತಾಗಿರ್ಬೋದು, ಮೀಸಾಗಿರ್ಬೋದು. ಪ್ರತಿ ನಿಜವಾದ ಹುಲಿಗೆ ಹೆಂಗಿರುತ್ತೆ ಹಂಗೆ ಇದೆ. ಇದು ನೀವು ಒಂದು ಕಡೆ ಇನ್ನೊಂದು ಕಡೆ ದಿನ ಶಿಫ್ಟ್ ಮಾಡ್ತಿದ್ರೆ ನಿಮಗೆ ಕೋತಿಗಳು ಬರೋದು ಆಲ್ಮೋಸ್ಟ್ 99% ಕಮ್ಮಿ ಆಗುತ್ತೆ. ಯಾಕೆಂದರೆ ನಾನೇ ತೊಗೊಂಡು ದಿನ ಚೇಂಜ್ ಮಾಡ್ತಾನೆ ಇರ್ತೀನಿ. ನೋಡ್ತಿರ್ಬೋದು ನೀವು, ಒಂದು ದಿನ ಟ್ರ್ಯಾಕ್ಟರ್ ಮೇಟ್ ಇಡ್ತೀನಿ, ಒಂದು ದಿನ ಪೈಪ್ ಹತ್ರ ಇಟ್ಟಿರ್ತೀನಿ, ಆ ಥರ ಬೇರೆ ಬೇರೆ ಕಡೆ ಇಟ್ಟಿದ್ದೀನಿ. ಬನ್ನಿ ಈಗ ಜಾಗ ಚೇಂಜ್ ಮಾಡ್ಬಿಟ್ಟು ನಾನು ನೆಕ್ಸ್ಟು ಏನು ಮಾಡ್ತೀನಿ ತೋರಿಸ್ತೀನಿ. ನಮ್ಮ ಹಳ್ಳಿ ಕಡೆ ಹೆಂಗೆ ಅಂದರೆ ನಮ್ಮ ಬೆಲ್ಟಲ್ಲಿ ಒಂದು ವಾರ ಬೆಳಗಿನ ಜಾವ ಕರೆಂಟ್ ಇರುತ್ತೆ, ಆಮೇಲೆ ಇನ್ನೊಂದು ಸತಿ ಮಧ್ಯಾಹ್ನ ಕರೆಂಟ್ ಇರುತ್ತೆ, ಅಂದರೆ 12 ಗಂಟೆ ಮೇಲೆ. ಬೆಳಗ್ಗೆ ಕರೆಂಟ್ ಹೆಂಗೆ ಅಂದರೆ 5 ಗಂಟೆಯಿಂದ 12 ಗಂಟೆ ತನಕ ಕೊಡ್ತಾರೆ ಅಷ್ಟೇ. ಆಮೇಲೆ ಮಧ್ಯಾಹ್ನದ್ದು ಸಂಜೆ 6 ಗಂಟೆವರೆಗೂ ಇರುತ್ತೆ, 12 ಗಂಟೆಯಿಂದ 6 ಗಂಟೆವರೆಗೆ. ನಿಮಗೆ ಇದು ಹೆಂಗೆ ರೊಟೇಷನ್ ಆಗುತ್ತೆ ಅಂದರೆ, ಈಗ ಫ್ಯಾಕ್ಟ್ರಿಗಳಲ್ಲಿ ಡೇ ಶಿಫ್ಟ್ ಮತ್ತು ಸೆಕೆಂಡ್ ಶಿಫ್ಟ್ ಇರುತ್ತಲ್ಲ, ಆ ಥರ ಪ್ರತಿ ಸಂಡೇ ಚೇಂಜ್ ಆಗ್ತಿರುತ್ತೆ ನೋಡಿ. ನಿಮ್ಮ ಫಿಲ್ಟ್ರಲ್ಲಿ ಈ ಥರ ರೆಡಿ ಮಾಡ್ಕೊಂಡು ಎಲ್ಲ ಹೊಲಕ್ಕೂ ಆರಾಮಾಗಿ ನೀರು ಆ ಥರ ಮಾಡ್ಕೊಂಡಿದ್ದೀವಿ. ಈ ಫಿಲ್ಟರ್ ಬಗ್ಗೆ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನೋಡಿ. ಎಷ್ಟು ಗೇಟ್ಗಳಿದೆ ಅಂದರೆ ಮೇಲೆ ನಿಮಗೆ ಬಂದು ತೋರಿಸ್ತೀನಿ. ಸ್ಪೆಷಲ್ ಫೀಚರ್ ಇದೆ ಇದರಲ್ಲಿ. ಎಷ್ಟು ವಾಟರ್ ಡೆನ್ಸಿಟಿ ಇದೆ ಅಂತ ತೋರಿಸುತ್ತೆ ಇದರಲ್ಲಿ, ಆಮೇಲೆ ಎಷ್ಟು ಪ್ರೆಷರಲ್ಲಿ ಹೋಗ್ತಿದೆ ಅಂತ ತೋರಿಸುತ್ತೆ ಅದು ಮೀಟ್ರಲ್ಲಿ. ಆಮೇಲೆ ಸಪ್ರೇಟ್ 4 ಗೇಟ್ ಇಟ್ಟಿದ್ದೀವಿ ನಾವು, ಯಾಕೆ 4 ಹೊಲಕ್ಕೂ ಹೋಗಂಗೆ. ನಿಮಗೆ ಇದನ್ನು ಹಾಕೋ ವೀಡಿಯೋಲಿ ಹೇಳಿದ್ದೆ, ಅದನ್ನು ನೀವು ಚಾನಲ್ ಇದೆ ಹೋಗಿ ನೋಡ್ಬೋದು. ಮೊದಲೆಲ್ಲ ಹಳ್ಳಿ ಕಡೆ ಓಪನ್ ವೆಲ್ ತೆಗಿತಿದ್ರು, ಆ ಥರ ನಮ್ಮಲ್ಲೂ ಒಂದಿದೆ. ಬನ್ನಿ ತೋರಿಸ್ತೀನಿ ನಿಮಗೆ. ಇದೆಷ್ಟು ಆಳ ಇದೆ ಅಂದರೆ ಒಂದು 30 ಅಡಿ ಇದೆ. ಆಮೇಲೆ ಇದಕ್ಕೆ ನೀರು ಬಂದು 20 ವರ್ಷದ ಮೇಲೆ ಆಗಿತ್ತು, 20ರಿಂದ 30 ವರ್ಷ ಆಗಿತ್ತು. ಈಗ ಒಂದು 3 to 4 years ನೀರಿದೆ ಇದರಲ್ಲಿ. ಈಗ ಒಂದು 15 ಅಡಿ ನೀರಿದೆ. ಆಮೇಲೆ ಸ್ಟೆಪ್ಸ್ ಮಾಡಿಸಿದೀವಿ ಅದಕ್ಕೆ. ಬನ್ನಿ ತೋರಿಸ್ತೀನಿ ಈಗ. ಸ್ಟೆಪ್ಸ್ ಮಾಡಿರೋ ರೀಸನ್ ಇಷ್ಟೇ, ಒಳಗಡೆ ಒಂದು ಮೋಟ್ರ್ ಇದೆ ಅದರಿಂದ. ಆಮೇಲೆ ಸ್ಪ್ರಿಂಕ್ಲರ್ ಜೋಡಿಸ್ಬಿಟ್ಟು ನೀರು ಹಾಕಬೇಕಿತ್ತು, ಅದಕ್ಕೆ ಕಟ್ಕೊಳ್ದಿರಲಿ ಅಂತ ಟೈಟಾಗಿ ಕಟ್ಟೋದ್ರಲ್ಲಿ. ಬನ್ನಿ ತೋರಿಸ್ತೀನಿ ಎಲ್ಲೆಲ್ಲ ಹಾಕಿ ಸ್ಪ್ರಿಂಕ್ಲರ್ ಅಂತ. ನೋಡ್ತಿರ್ಬೋದು ಮಧ್ಯೆ ಪೈಪ್ಗಳು ಹೋಗಿದೆ, ಅದೆಲ್ಲ ಸ್ಪ್ರಿಂಕ್ಲರ್ ಇದೆ. ನೆಕ್ಸ್ಟ್ ಆನ್ ಮಾಡ್ಬಿಟ್ಟು ತೋರಿಸ್ತೀನಿ ಬನ್ನಿ. ಸೊ ಗೇಟ್ ಆನ್ ಮಾಡಿಬಿಟ್ಟು ಸ್ಪ್ರಿಂಕ್ಲರ್ ಓಡ್ತೀವಿ ಚೆಕ್ ಮಾಡಿದ್ವಿ. ನಾಳೆ ಒಂದು ನಿಮಗೆ ಒಂದು ಸರ್ಪ್ರೈಸ್ ಇದೆ, ಅದು ಗೊತ್ತಾಗಬೇಕಾದ್ರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಅದು ಏನು ಸರ್ಪ್ರೈಸ್ ಅಂತ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಶನ್ ಆಲ್ರೆಡಿ ಆಗಿ ಬೇಗ ಬರುತ್ತೆ ನಿಮಗೆ. ನಿಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಅಲ್ಲೂ ಅಪ್ಡೇಟ್ ಕೊಡ್ತೀನಿ ನಿಮಗೆ ಸರ್ಪ್ರೈಸ್ನ. ಈ ವಿಡಿಯೋ ಇಷ್ಟ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.